ಪ್ರಾಪರ್ಟೀಸ್ ಇನ್ ಮೈಸೂರು 2030 ನಾರ್ತ್ ಫೇಸಿಂಗ್, ನಾರ್ತ್ಗೆ ಡೋರ್ ಕೊಟ್ಟಿದ್ದಾರೆ. 3 BHK ಡೂಪ್ಲೆಕ್ಸ್. ಇದರದ್ದು ಬೆಲೆ ಹೇಳ್ತಾರೆ 76 lakh rupees. ಮೈಸೂರು ಸಿಟಿ ಸೆಂಟ್ರಿಂದ 8.5 ಕಿಲೋಮೀಟ್ರ್ ಇದೆ. ಇದು ನೆಕ್ಸ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಮೂಡಾ ಲೇಔಟ್, ಮೈಸೂರು. ಮನೆ ಎದುರುಗಡೆ ಒಂದು ಕಾರ್ ನಿಲ್ಸ್ಕೋಬೋದು. ಪೋರ್ಟಿಕೋಲಿ 3 2 ವೀಲರ್ ನಿಲ್ಸ್ಕೋಬೋದು. ಇದರಲ್ಲಿ ಬೋರ್ ಎಕ್ಸ್ಟ್ರಾ ಹಾಕಿದ್ದಾರೆ. ಲೇಔಟ್ ನೀರು ಏನು ತೊಂದರೆ ಇಲ್ಲ. ಇದು ಇನ್ನೂ ಆಸಿಡ್ ವಾಶ್ ಮಾಡಿಸ್ಬೇಕು, ಇನ್ನೂ ಮಾಡಿಸಿಲ್ಲ ಇವರು. ಮಾಡಿದ್ರೆ ಇನ್ನೂ ನೀಟಾಗಿ ಕಾಣ್ತಿದೆ. ಇದು ಮೇನ್ ಡೋರು. ಫ್ಲೋರಿಂಗ್ ಗ್ರಾನೈಟ್ ಹಾಕಿದ್ದಾರೆ. ಆಸಿಡ್ ವಾಶ್ ಇನ್ನೂ ಮಾಡಿಸಿಲ್ಲ. ಎದುರುಗಡೆ ಕಾಣ್ತಾ ಇರೋದು ಕಿಚನ್. ಅದ್ರ ಪಕ್ಕದಲ್ಲಿ ರೈಟ್ ಸೈಡಲ್ಲಿ ಪೂಜಾ ರೂಮು. ಅದ್ರ ಪಕ್ಕದಲ್ಲಿ ಬೆಡ್ರೂಮು. ಆಪೋಸಿಟಲ್ಲಿ ಕಾಣ್ತಾ ಇರೋದು TV ಕ್ಯಾಬಿನೆಟ್. ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಂದ್ರೆ ಸ್ಟೇರ್ ಕೇಸ್ ಒಳಗಡೆಯಿಂದನೇ ಇದೆ. ಇದು 3 BHK ಡೂಪ್ಲೆಕ್ಸ್ ಮನೆ. ಇದರಲ್ಲಿ ಎಲ್ಲ ಕಡೆಯೂ ಫ್ಯಾನ್ ಹಾಕಿದ್ದಾರೆ, ಫ್ಯಾನ್ಸಿ ಫಿಟ್ಟಿಂಗ್ಸ್ ಹಾಕಿದ್ದಾರೆ, ಮತ್ತು ಕೆಲಸ ನೀಟಾಗಿ ಮಾಡಿದ್ದಾರೆ. ನೋಡಿ, ಇದೇ ಥರ ಕೆಲಸ ಮಾಡಿಸ್ಬೇಕಂದ್ರೆ ಮೈಸೂರು ಸುತ್ತಮುತ್ತ ನಮಗೆ ಸಂಪರ್ಕ ಮಾಡ್ಬೋದು. ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರಬೇಕು. ಆ ಥರದ್ದು ಯಾರಾದರೂ ಇಷ್ಟಪಡ್ತಾಯಿದ್ರೆ ಅದೇ ಥರ ನಾವು ಮಾಡಿಕೊಡ್ತೀವಿ. ಏನು ಮೆಟೀರಿಯಲ್ ಹೇಳ್ತೀವಿ ಅದಕ್ಕೆ ತಕ್ಕಂಥ ಮೆಟೀರಿಯಲ್ ಹಾಕ್ಕೊಡ್ತೀವಿ. ಅನುಮತಿ ತಗೊಂಡೇ ಅಂಗಡಿಗೆ ಹೋಗಿ ಮೆಟೀರಿಯಲ್ ತಗೊಂಡು ಬರೋದು. ಫುಲ್ಲಿ ಲೋಡೆಡ್ ಕಿಚನ್ನು. ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಪ್ರೊವಿಷನ್ ಕೊಟ್ಟಿದ್ದಾರೆ. ಯುಟಿಲಿಟಿಯಲ್ಲಿ ವಾಷಿಂಗ್ ಮೆಷಿನ್ ಇಟ್ಕೋಬೋದು, ಮತ್ತು ಗ್ಯಾಸ್ ಸಿಲಿಂಡರ್ ಇಟ್ಕೋಬೋದು. ನೋಡಿ, ಮತ್ತೆ ಲಿವಿಂಗ್ ಒಳಗಡೆ ಬಂದಿದ್ದೀನಿ. ನೋಡಿ, ಫ್ಯಾನ್ಸಿ ಫಿಟ್ಟಿಂಗ್ಸ್ ಹಾಕಿದ್ದಾರೆ, ಫ್ಯಾನ್ಸ್ ಹಾಕಿದ್ದಾರೆ, ಲೈಟ್ಸ್ ಹಾಕಿದ್ದಾರೆ. ಮೈಸೂರು ಸಿಟಿ ಸೆಂಟ್ರಿಂದ 8.5 ಕಿಲೋಮೀಟ್ರ್. ನಾರ್ತ್ ಫೇಸ್ಗೆ ನಾರ್ತ್ ಡೋರ್ ಕೊಟ್ಟಿದ್ದಾರೆ. ಹೊಸ ಮನೆ. 2 ಬೆಡ್ರೂಮ್ಗೆ ಅಟ್ಯಾಚ್ ಇದೆ. ಒಂದು ಕಾಮನ್ ಬಾತ್ರೂಮ್ ಇದೆ. ಟಾಯ್ಲೆಟ್ ಎಕ್ಸ್ಟ್ರಾ ಇದೆ. ಪೂಜಾ ರೂಮ್. ಗ್ರೌಂಡ್ ಫ್ಲೋರಲ್ಲಿ ಇದೊಂದು ಬೆಡ್ರೂಮು. ಫಾಲ್ ಸೀಲಿಂಗ್ ಎಲ್ಲ ಕಡೆಯೂ ಮಾಡಿದ್ದಾರೆ. ಸಿಂಪಲ್ಲಾಗಿ ಮಾಡಿದ್ದಾರೆ. ಫುಲ್ ಅತಿ ಜಾಸ್ತಿ ಏನೂ ತುಂಬಿಲ್ಲ. ಬೆಡ್ರೂಮಿಂದ ಮತ್ತೆ ಲಿವಿಂಗ್ ಕಡೆ ಬಂದಿದ್ದೀನಿ. ನೋಡಿ, ಸ್ಟೇರ್ ಕೇಸ್ ಕೆಳಗಡೆ UPS ಮತ್ತು ವಾಷಿಂಗ್ ಮೆಷಿನ್ ಇಟ್ಕೊಳ್ಳೋಕ್ಕೂ ಪ್ರಾವಿಷನ್ ಕೊಟ್ಟಿದ್ದಾರೆ. ವಾಶ್ ಬೇಸನ್ನು ಕೊಟ್ಟಿದ್ದಾರೆ. ವಾಷಿಂಗ್ ಮೆಷಿನ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಕಾಮನ್ ಬಾತ್ರೂಮ್. ಏರಿಯಾ ಭಾಳ ಚೆನ್ನಾಗಿದೆ. ಫುಲ್ ಗ್ರೀನರಿ ಇದೆ, ಚೆನ್ನಾಗಿದೆ. ಗಾರ್ಡನ್ ಥರ, ಈಗ ಗಾರ್ಡನ್ ಎಲ್ಲ ಕಡೆ ಮಾಡಿದ್ದಾರೆ. ಒಳ್ಳೆ ಆಕ್ಸಿಜನ್ ಇದೆ ಈ ಏರಿಯಾಲಿ. ಈಗ ಫಸ್ಟ್ ಫ್ಲೋರ್ ಮೇಲೆ ಹೋಗ್ತಾ ಇದ್ದೀನಿ. ನೋಡಿ, ಲೈನಿಂಗ್ಸನ್ನು ಫುಲ್ ಟೀಕುಡಲ್ಲೇ ಕೊಟ್ಟಿದ್ದಾರೆ. ಲೈನಿಂಗ್ಸ್ ಆಂಟಿ ಸ್ಕಿಡ್ ಗ್ರಾನೈಟ್ ಹಾಕಿದ್ದಾರೆ. ಲಕ್ಪತ್ರ. ಇದು 2ನೇ ಬೆಡ್ರೂಮು. ಇದು 3ನೇ ಬೆಡ್ರೂಮು. ಕೆಳಗಡೆ ಒಂದು ತೋರಿಸಿದೆ. ಇಲ್ಲಿ ಮೇಲ್ಗಡೆ 2 ಇದೆ. 2ಕ್ಕೂ ಅಟ್ಯಾಚ್ ಬಾತ್ರೂಮ್ಸ್ ಇದೆ. ಬಾಲ್ಕನಿ ಇದೆ.
ನೋಡಿ ಕಾಟ್ ಹಾಕಿದ್ದಾರೆ ಈ ಬೆಡ್ರೂಮ್ಗೆ. ಫಾಲ್ ಸೀಲಿಂಗ್ ಕೆಲಸನೂ ಆಗಿದೆ. ವಾರ್ಡ್ರೋಬಲ್ಲಿ ರೈಟ್ ಸೈಡಲ್ಲಿ ಡ್ರೋರ್ ಕಾಣ್ತಾ ಇದೆಯಲ್ಲ ನೋಡಿ, ಇದು ಅಟ್ಯಾಚ್ ಬಾತ್ರೂಮ್. ಇದು ಅಟ್ಯಾಚ್ ಬಾತ್ರೂಮ್. ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಎಲ್ಲ ಕಡೆನೂ ಜಾಗ್ವಾರ್ನಲ್ಲಿ ಹಾಕಿದ್ದಾರೆ. ಈಗ 3ನೇ ಬೆಡ್ರೂಮ್ಗೆ ಹೋಗ್ತಾ ಇದ್ದೀನಿ. ನೋಡಿ ಕಾಟ್ ಹಾಕಿದ್ದಾರೆ ಈ ಬೆಡ್ರೂಮ್ಗೆ. 3ನೇ ಬೆಡ್ರೂಮ್ ಇದು. ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇರೋದು ಅಟ್ಯಾಚ್ ಬಾತ್ರೂಮು. ರೈಟ್ ಸೈಡಲ್ಲಿ ಕಾಣ್ತಾ ಇರೋದು ಸಿಟ್ಔಟ್ಗೆ ಎಂಟ್ರೆನ್ಸ್. ಫಾಲ್ ಸೀಲಿಂಗ್ ಈ ಬೆಡ್ರೂಮ್ಗೂ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್. ಅಟ್ಯಾಚ್ ಬಾತ್ರೂಮ್ ವಿತ್ ಕಮೋಡ್. ನೋಡಿ ಎಲ್ಲ ಜಾಗವನ್ನಲ್ಲಿ ಹಾಕಿದ್ದಾರೆ. ವಾರ್ಡ್ರೋಬು 3 ಪಾರ್ಟಿಷನ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಇದು. ಸಿಟ್ಔಟ್ಗೆ ಎಂಟ್ರೆನ್ಸ್. ಇದು ಸಿಟ್ಔಟ್. ನೋಡಿ ಎಲ್ಲ ಕಡೆ ಗಾರ್ಡನ್ ಇದೆ. ಈಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ. ನೋಡಿ ಆಂಟಿ ಸ್ಕಿಟ್ ಗ್ರಾನೈಟ್ ಹಾಕಿದ್ದಾರೆ ಸ್ಟೆಪ್ಸ್ಗೆ. ಈಗ ಟೆರೆಸ್ ಮೇಲೆ ಬಂದಿದ್ದೀನಿ. ಕಂಪ್ಲೀಟ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮನೆ ಇದು. ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಒಂದು ರೂಮ್ ಮಾಡಿದ್ದಾರೆ. ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ 1000 ಲೀಟ್ರದ್ದು ಇರ್ಬೋದು ಮೋಸ್ಟ್ಲಿ ಇದು. ನೋಡಿ ಪಿಲ್ಲರ್. ಮೇಲ್ಗಡೆ ಎಮರ್ಜೆನ್ಸಿ ಬಟ್ಟೆ ವಾಶ್ ಮಾಡಬೇಕು ಅಂದರೆ ಕಲ್ಲು ಹಾಕಿದ್ದಾರೆ. ನೋಡಿ ಹೂವಿನ ಗಿಡ ಇಟ್ಕೊಳ್ಳೋದಕ್ಕೆ, ಪಾಟಲ್ಲಿ ಹೂವಿನ ಗಿಡ ಇಟ್ಕೊಳ್ಳೋಕ್ಕೆ ಚೆನ್ನಾಗಿದೆ ಇದು.